ನೇಗಿಲ ಯೋಗಿ ಸಮಾಜ ಸೇವಾ ಟ್ರಸ್ಟ್ ಚನ್ನಪಟ್ಟಣ ಶಾಖೆಯ ವಾರ್ಷಿಕ ಸಭೆಯನ್ನ ಆಯೋಜನೆ ಮಾಡಿದ್ರು. ಬೇಸರ ಸಂಗತಿ ಏನಪ್ಪಾ ಅಂದ್ರೆ ಒಕ್ಕಲಿಗರು ನಾವ್ ಹೇಳ್ಕೊಳಕ್ ಮಾತ್ರ ಒಕ್ಕಲಿಗರು ಸೇರಿದ ಜನ ನೋಡಿದ್ರೆ ಅನುಮಾನ. ನಾವ್ ಎಷ್ಟು ಜನ ಒಕ್ಕಲಿಗರು ಅಂತ ಈ ವೇದಿಕೆ ಮೇಲೆ ಮುಂದೆ ಇರುವಂತ ಸೀಟ ಎಣಿಕೆ ಮಾಡ್ಕೋಬೇಕು. ಖಾಲಿ ಇರೋ ಸೀಟ್ಗಳು ಜಾಸ್ತಿ ಇವೆ, ತುಂಬಿರೋ ಸೀಟ್ಗಳು ಕಮ್ಮಿ ಇವೆ. ಒಕ್ಕಲಿಗ ಅಂದ ತಕ್ಷಣ ಎಲ್ರಿಗೂ ಊಟ ಆಗ್ತಾನೆ, ತಾನು ಹಸ್ಕೊಂಡಿರ್ತಾನೆ. ಅದೇ ರೀತಿ ಎಲ್ರು ಬೆಳೆಯೋರ ಕಾಳ್ಕೊ ಎಳೆ ನೀವು ಒಕ್ಕಲಿಗನೇ. ನಮ್ಮ ಒಕ್ಕಲಿಗ ಅಣ್ಣನ ಕಾಲ ತಮ್ಮ ಎಳೆಯೋದು, ತಮ್ಮನ ಕಾಲ ಅಣ್ಣ ಎಳೆಯೋದು. ಯಾರ್ಯಾರೊಬ್ರು ಬೆಳಿತಾರ ಅವ್ನಿಗೆ ಏನಾರು ಮಾಡೋಣ ಕಲ್ಲು ಹಾಕಿ ಎಸೆಯೋದು. ನಾಳೆ ಯಾರು ಬಂದ್ರೆ ನಾನು ಒಕ್ಕಲಿಗ ನನಗೇನು ಮಾಡಿದಿರಿ ಅಂತ ಕೇಳಕ್ ಮಾತ್ರ ಕಾಲ ಪಟ್ಟಿಯ ಮಡ್ಚ್ಕೋತೀವಿ. ನಂಜಾವತ ಸ್ವಾಮಿಗಳು ಎಲ್ಲನ್ನು ಪರಿಪರಿವಾಗಿ ವಿಂಗಡಿಸಿ ಹೇಳ್ಬಿಟ್ಟು ಹೋದ್ರು. ನಮ್ಮಲ್ಲಿ ಯಾರು ಒಬ್ಬ ಒಕ್ಕಲಿಗ ಬೆಳಿತಾವನಿ ಅಂದ್ರೆ ಅವ್ನಿಗೆ 16 ಕಲ್ಲು ಹೊಡೆದಿ 17ನೇ ಕಲ್ಗಾರ ಅವನ ಕೆಳಗೆ ಅವ್ನು ತುಳಿದಿ ಅವನ ಮನಸ್ಥಿತಿಗೆ ಸಮಾಧಾನ ಆಗಿಂಟು ಬಿಡಲ್ಲ. ಆ ಕಲ್ಲು ಹೊಡೆಯೋ ಬದಲು ಆ ಕಲ್ಲ ಒಂದೊಂದು ಕಲ್ಲು ತಂದು ನಿಮ್ಮ ಮನೆ ಹತ್ರ ಇಡಿ, ಅದೆಂತರ ಯೂಜ್ ಬರ್ತದೆ. ಒಬ್ಬ ವ್ಯಕ್ತಿ ಆ ಕಲ್ಲು ಹೊಡೆಯೋ ಬದಲು ನಿಮ್ ಕೈ ನೋಯಿಸ್ಕೊಂಡು ಆ ವ್ಯಕ್ತಿ ತುಳಿದ್ಬಿಟ್ರೆ ನಿಮ್ಗೆ ಏನ್ ಸಿಗ್ತದೆ? ನಮ್ಗೇನೂ ಸಿಕ್ಕಲ್ಲ. ನಾಳೆ ಆ ವ್ಯಕ್ತಿ ಬೆಳೆದಿದ್ರೆ ನಮ್ಮ ಮನೆಗೆ ಅನುಕೂಲ ಆಗ್ತದೆ, ನಮ್ಮ ಸಮಾಜಕ್ಕೆ ಅನುಕೂಲ ಆಗ್ತದೆ, ನಮ್ಮ ಗ್ರಾಮ ಅಭಿವೃದ್ಧಿ ಆಗ್ತದೆ, ನಮ್ಮ ಮಕ್ಕಳಿಗೆ ಮುಂದಿನ ಭವಿಷ್ಯಕ್ಕೆ ಎಲ್ಲಾರು ಒಂದು ದಾರಿ ಆಗ್ತದೆ. ಆದ್ರೆ ಇವತ್ತು ನಾವು ನೋಡ್ತಾವಿ ಒಕ್ಕಲಿಗರ ಕತೆ ಏನಾಗ್ತದೆ ಅಂತ. ದಯವಿಟ್ಟು ಆದ್ರೆ ನಮ್ಮ ಸಮಾಜದ ನೇಗಿಲ ಯೋಗಿ ಶಾಖೆಯಿಂದನೇ ನಮ್ಮ ತಾಲೂಕಿನಲ್ಲಿ ಒಂದು ಬ್ಯಾಂಕ್ ನಿರ್ಮಾಣ ಮಾಡಬೇಕು ಅಂತ ನಮ್ಮ ಕ್ಷೇತ್ರದಲ್ಲಿ ಒಂದ್ಸತಿ ಒಂದು ಮೀಟಿಂಗ್ ಆಯಿತು. ಆದರೆ ಅದು ಎಲ್ಲಿಗೋಗೋದಂತ ಇನ್ನೂ ನನಗೂ ಗೊತ್ತಿಲ್ಲ. ಆದರೆ ಇದು ಬಹಳ ಬೇಗವಾಗಿ ನಮ್ಮ ರವಿಕುಮಾರ್ ಅವರಿಗೆ ಸ್ವಲ್ಪ ಒತ್ತು ಕೊಟ್ಟು ಮಾಡಬೇಕು ಅಂತ ನನ್ನ ಒಂದು ಅನಿಸಿಕೆ. ಒಕ್ಕಲಿಗ ಸಮುದಾಯದಲ್ಲೂ ಇದ್ರೆ ಎಲ್ಲರೂ ಒಂದೊಂದು ಸೇರಿಡಿ. ಬ್ಯಾಂಕ್ ನಮ್ಮ ಸಂಘ ಅಲ್ಲ, ನಮ್ಮ ಸಮುದಾಯದ ಒಂದು ಏಳಿಗೆಗೋಸ್ಕರ. ನೋಡಿ ಎಲ್ಲಾ ತವು ಬ್ಯಾಂಕ್ಗಳಿವೆ, ಆದ್ರೆ ನಾನು ಹೆಸರು ಹೇಳಕ್ಕಾಗಲ್ಲ. ಯಾಕೆಂದ್ರೆ ಸ್ವಾಮೀಜಿ ಒಂದ್ಪರ ಆಗ್ಬಿಟ್ರು ಅಂತ ಮತ್ತೆ ಸುದ್ದಿ ಆಗ್ತಾ ಇರ್ತದೆ. ಆದ್ರಿಂದ ಈ ಸಮುದಾಯಕ್ಕೆ ಏಳಿಗೆಗೆ ನಮ್ಮ ತಾಲೂಕಿನಿಂದ ಒಂದು ಮುನ್ನುಡಿ ಬರೆಯೋಣ. ಯಾಕೆಂದ್ರೆ ರಾಜ್ಯದಲ್ಲಿ ಅತಿ ಹೆಚ್ಚು ಒಕ್ಕಲಿಗ ಸಮುದಾಯ ಇರೋದು ಯಾವ ತಾಲೂಕು ಅಂದ್ರೆ ಅದು ನಮ್ಮ ಚನ್ನಪಟ್ಟಣ ತಾಲೂಕು. ಅತಿ ಹೆಚ್ಚು ಒಕ್ಕಲಿಗ ಸಮುದಾಯ ಇರೋದು ನಮ್ಮ ಚನ್ನಪಟ್ಟಣ ತಾಲೂಕು. ಆದ್ರೆ ನಮ್ಮ ರಾಮನಗರ ಜಿಲ್ಲೆ ಎಷ್ಟು ವ್ಯವಸ್ಥಿತವಾಗಿ ಒಕ್ಕಲಿಗ ಸಮುದಾಯದಲ್ಲಿ ಅಧಿಕಾರಿಗಳೇ ಆಗ್ಬೋದು, ರಾಜಕೀಯ ವ್ಯಕ್ತಿಗಳನ್ನೇ ಆಗ್ಬೋದು ಈ ರಾಜ್ಯಕ್ಕೆ ಕೊಟ್ಟದೆ ಅಂದ್ರೆ ಅದು ನಮ್ಮ ರಾಮನಗರ ಜಿಲ್ಲೆಯ ಒಂದು ಕೊಡುಗೆ. ಆದ್ರೆ ನಾವು ಬೆಂತಟ್ಟಿ ಎದೆ ಮುಟ್ಟಿನ ಹೇಳಬೇಕು. ಆಮೇಲೆ ಇಬ್ರು ಸ್ವಾಮೀಜಿಗಳು ನಮ್ಮ ಜಿಲ್ಲೆಯವರು, ಒಂದು ಬಾಲಗಂಗಾಧರನಾಥ ಸ್ವಾಮೀಜಿಯವರಾಗ್ಬೋದು, ಮತ್ತೊಂದು ಶಿವಕುಮಾರ ಸ್ವಾಮೀಜಿಗಳಾಗ್ಬೋದು. ಇಬ್ರು ನಮ್ಮ ಜಿಲ್ಲೆಯವರು. ಇವೆಲ್ಲ ನಾವು ಕೊಟ್ಟಿದ್ರು ಸುಧಾ ನಮ್ಮ ಜಿಲ್ಲೆ ಇವತ್ತು ಶೂನ್ಯ ಅದೇ, ನಮ್ಮ ತಾಲೂಕು ಇವತ್ತು ಶೂನ್ಯ ಅದೇ. ಆದ್ರೆ ದಯವಿಟ್ಟು ನಾನು ಹೇಳೋದಿಷ್ಟೇ, ನಾವೆಲ್ಲರೂ ರೈತಾಪಿ ವರ್ಗದ ಮಕ್ಕಳುಗಳೇ. ಇದಕ್ಕೆ ನಂದೊಂದು ವಿನಂತಿ ಏನಂದ್ರೆ ನಮ್ಮ ನಿರ್ಮಲಾನಂದ ಸ್ವಾಮೀಜಿಗಳು ಇದೊಂದು ನೇತೃತ್ವ ವಹಿಸಬೇಕು. ಆ ನೇತೃತ್ವ ವಹಿಸಿ ನಮ್ಮ ನೇಗಿಲ ಸಮಾಜ ಸೇವಾ ಟ್ರಸ್ಟ್ ನ ಅಧ್ಯಕ್ಷರಾದ ರವಿಕುಮಾರ್ ಅವ್ರ ಕಡೆಯಿಂದ ನಂದು ಒಂದು ವಿನಂತಿ, ದೊಡ್ಡವ್ರಿಗೊಂದು ಮನವಿ ಸಲ್ಲಿಸಕ್ಕೆ ನೀವೇನಾರ ಮಾಡಿ ಒಂದ ಮನವಿ ಸಲ್ಲಿಸಿ ನಮ್ಮ ಒಕ್ಕಲಿಗ ಸಮುದಾಯಕ್ಕೆ ಅವರು ತುಂಬಾ ಪ್ರಾಮುಖ್ಯತೆ ಕೊಡಬೇಕು. ಧರಣೀಶನ ಇವಾಗ ಹೇಳಿದ್ರು, ನಮ್ಮ ರಾಜ್ಯದಲ್ಲಿ ಒಕ್ಕಲಿಗ ಜನಗಣತಿ ಎಷ್ಟದೇ ನೀವು ಮಾಡಬೇಕು, ನಿಮ್ ಜವಾಬ್ದಾರಿ ಅಂತ ನನಗೆ ನಮ್ಮ ಕ್ಷೇತ್ರದಲ್ಲಿ ನಿಲ್ಲಿಸ್ಬಿಟ್ಟು ಹೇಳಿದ್ರು. ಆದ್ರೆ ನಮ್ಮ ಆ ಕಾರ್ಯಕ್ರಮವನ್ನು ಆಗಲೇ ಚಾಲ್ತಿ ಮಾಡ್ತಾವ್ರಿ ಅಂತ ನಾನು ಅನ್ಕೋತೀನಿ. ಒಂದು ಆ್ಯಪ್ ತಯಾರಿ ಮಾಡಿ ಅದರಿಂದ ನೋಂದಣಿ ಮಾಡೋದು ಅನ್ನೋದು ಒಂದು ಉದ್ದೇಶ ಮಾಡ್ತಾವ್ರೆ. ಆದ್ರಿಂದ ದಯವಿಟ್ಟು ನಮ್ಮ ಸಮುದಾಯವ ಉತ್ತುಂಗಕ್ಕೆ ಇರಲಿ, ಉನ್ನತ ಮಟ್ಟಕ್ಕೆ ಇರಲಿ,